ಏನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳನ್ನು ಇಂದು ಸಾಕಷ್ಟು ಬಿಡುಗಡೆ ಆಗಿದೆ. ಈಗಾಗಲೇ ಕೇಂದ್ರ ಸರ್ಕಾರಗಳು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಪಂಚ ಗ್ಯಾರಂಟಿಗಳಲ್ಲಿ ಪ್ರತಿಯೊಬ್ಬ ವಿದ್ಯಾವಂತ ಯುವಕನಿಗೆ ಮೊದಲ ಉದ್ಯೋಗ ಗ್ಯಾರಂಟಿ ಮತ್ತು ಸ್ವತಂತ್ರ ಬಂದಾಗಿಂದ MSPಗೆ ಕಾನೂನುಬದ್ಧ ಇದನ್ನು ಕೊಡ್ತೀವಿ ಅಂತ ಹೇಳಿದರೆ ಅದು ರೈತರಿಗೆ, ಅದು ಇಲ್ಲಿವರೆಗೂ ಸಂತ ರೈತರಿಗೆ ಜಯ ಅಂತ ಕಾಣಿಸ್ತದೆ. ಮತ್ತು ಏನು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಆ ಸಂದರ್ಭದಲ್ಲಿ ಜಾತಿ ಗಣತಿಯಿಂದ ಒಂದು ಸಾರಿದ್ದಾರೆ. ಅದು ಎಲ್ಲ ಸಣ್ಣ ಪುಟ್ಟ ಜಾತಿಯಿಂದ ಹಿಡಿದು ಆರ್ಥಿಕ ಸಮಾನತೆ ಮತ್ತು ಸೋಷಿಯಲ್ ಈಕ್ವಾಲಿಟಿ, ಸಾಮಾಜಿಕ ಭದ್ರತೆಯನ್ನು ಅದು ಒದಗಿಸಿಕೊಡುತ್ತಂತ ಹೇಳಿದೆ. ಪ್ರತಿ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತ ಈಗಾಗಲೇ ಈಗ ಈ ಒಂದು ಕಾರ್ಡಲ್ಲಿದೆ. 1 ಲಕ್ಷ ಕೊಡಬೇಕು, 1 ಲಕ್ಷ ರೂಪಾಯಿ ಬರ್ತದೆ. ಸಿದ್ದರಾಮಯ್ಯ 2,000 ಕೊಡ್ತಾ ಇದ್ದಾರೆ. 12 ತಿಂಗಳಿಗೆ 1,24,000 ರೂಪಾಯಿಗಳು ಆಗ್ತದೆ ಜೋಡಿಸಿ. ಮತ್ತು ಒಟ್ಟಾರೆ ಬೆಲೆ ಏರಿಕೆ ಮತ್ತು ಏನು ಕೋಮು ದಳ್ಳಾರಿ ಇವೆಲ್ಲದಿಂದ ಸಮಗ್ರ ಜನತೆ ಒದ್ದಾಡ್ತಾ ಇದೆ. ಅದಕ್ಕೆ ಇದಿಷ್ಟೇ ಆಗಬೇಕು. ಇಂಡಿಯಾ ಕೂಡ ಈಗ ನಾವು ಈ ಚುನಾವಣೆಯಲ್ಲಿ ಜೈಲಿಗೆ ಬಾರಿಸಬೇಕು ಅಂತೇಳಿ ಎಲ್ಲ ಜನತೆಗೂ ನಾವು ಅಪೀಲ್ ಮಾಡ್ತಾ ಇದ್ವಿ. ಇಟ್ ಈಸ್ ಮೈ ಗ್ರೇಟೆಸ್ಟ್ ಅಪೀಲ್ ಟು ಆಲ್ ಪೀಪಲ್ ಟು ವೋಟ್ ಕಾಂಗ್ರೆಸ್. CK ರವಿಚಂದ್ರ, ಚುನಾವಣಾ ಕೋಆರ್ಡಿನೇಟರ್, ಕಾಂಗ್ರೆಸ್. ಸರ್ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಜೋನ್ಸ್ ಅಂತ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಹ್ಯೂಮನ್ ರೈಟ್ಸ್ನ ಉಪಾಧ್ಯಕ್ಷರಾಗಿರ್ತೀನಿ. ಹೀಗಾಗಿ ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಚಾರ ಅಂದರೆ, ಎಲ್ಲ ಪ್ರಜೆಗಳಿಗೂ ಸಹ BJP ಆಡಳಿತವನ್ನು 10 ವರ್ಷ ಸೆಂಟ್ರಲ್ ಲೆವೆಲಲ್ಲಿ ನೋಡಿದ್ದಾರೆ. ನಾನೆಲ್ಲರಲ್ಲಿ ಅಪೀಲ್ ಮಾಡೋದೇನೆಂದರೆ, ಕಾಂಗ್ರೆಸ್ ಸರ್ಕಾರ ಬರಬೇಕು. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಸೆಕ್ಯುಲರಿಸಮ್ ಆಗ್ತದೆ. ಸೆಕ್ಯುಲರಿಸಮ್ ಆದರೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲ ಮನುಷ್ಯನು ಸಮಾನತೆಯಿಂದ, ಹಿಂದೂ, ಮುಸ್ಲಿಂ, ಸಿಖ್, ಪಾರ್ಸಿ, ಜೈನ್, ಬುದ್ಧಿಸ್ಟ್ ಯಾರಿದ್ದಾರೆ ಎಲ್ಲರೂ ಸಮಾನತೆಯಿಂದ ಕಾಣ್ಬೋದು. ಹೀಗಾಗಿ ನಮ್ಮ ದೇಶ ಯಾವಾಗಲೂ ಯೂನಿಟಿ ಇನ್ ಡೈವರ್ಸಿಟಿಲಿ ಬಿಲೀವ್ ಮಾಡೋ ದೇಶ. ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಅದರ ಮೇಲೆ ನಿಂತಿದೆ. ಹೀಗಾಗಿ ಇವತ್ತು ಹೆಚ್ಚಿನ ರೀತಿಯಲ್ಲಿ ಹೇಳಕ್ಕೆ ಹೋಗಬೇಕು ಅಂದರೆ, ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಯಾವ ಪ್ರಜೆಗಳು ಕೂಡ BJPಗೆ ವೋಟ್ ಹಾಕಬೇಡಿ. ಇನ್ಮೇಲೆ ಹಾಕಿದ್ರೆ ನಮಗೆ ಈ 10 ವರ್ಷದಲ್ಲಿ ಎಷ್ಟು ಕಷ್ಟಕರವಾದ ಜೀವನ ನಡೀತದೋ ಅದಕ್ಕಿಂತ ಡಬಲ್ ಆಗ್ತದೆ. ಇನ್ಮೇಲೆ ಮೋದಿ 2/3 ಮೆಜಾರಿಟಿ ತಗೊಂಡು ಏನಾದ್ರು ಗೆದ್ದುಬಿಟ್ರು ಅಂದರೆ ನಮಗೆ ಇನ್ಮೇಲೆ ಎಲೆಕ್ಷನ್ ಇರೋದಿಲ್ಲ. ಹೀಗಾಗಿ ಅದು ಪ್ರೆಸಿಡೆನ್ಷಿಯಲ್ ರೂಲ್ ಆಗ್ತದೆ. ಹಾಗಾದರೆ ಮತ್ತೆ ಯಾವತ್ತೂ ಇಲ್ಲಿ ಎಲೆಕ್ಷನ್ ಇದ್ದಿರೆ ಅವ್ರು ಹೆಂಗೆ ಡಿಕ್ಟೇಟರ್ಶಿಪ್ ಮಾಡ್ಕೊಂಡು ಹೋಗ್ತಾರೋ, ಡೆಸ್ಪಾಟಿಸಮ್ ಮಾಡ್ಕೊಂಡು ಹೋಗ್ತಾರೋ, ಅದನ್ನು ನಾವೆಲ್ಲ ಫ್ಯೂಚರಲ್ಲಿ ಅನುಭವಿಸಬೇಕಾಗಿರೋ ಪರಿಸ್ಥಿತಿ ಆಗಿಬಿಡ್ತದೆ. ಹೀಗಾಗಿ ದಯವಿಟ್ಟು ಅದನ್ನು ನಿಲ್ಲಿಸಬೇಕು. ಈಗಲೇ ಕಾಂಗ್ರೆಸ್ಗೆ ಎಲ್ಲರೂ ವೋಟ್ ಹಾಕಿ ಕಾಂಗ್ರೆಸ್ನ ದೊಡ್ಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇರ್ತೀರೋ ದಯವಿಟ್ಟು ಎಲ್ಲರೂ ವೋಟ್ ಹಾಕಿದ ಮೇಲೆ ಎಲ್ಲರೂ ಮೊದಲು 7 ಸೆಕೆಂಡ್ ಅಂತ ಇತ್ತು, ಇವಾಗ 3 ಸೆಕೆಂಡ್ಗಾಗಿದೆ. ಆ ಬೀಪ್ ಸೌಂಡ್ ಬಂದಾದ ಮೇಲೆ ವೋಟಿಂಗ್ ರೂಮಿಂದ ಈಚೆ ಬರ್ರಿ. ಹಂಗೇನಾದ್ರು ಪ್ರಾಬ್ಲಮ್ ಆದರೆ ಅಲ್ಲೇ ಎಲೆಕ್ಷನ್ ಆಫೀಸರ್ ಇರ್ತಾರೆ, ಅವ್ರಿಗೆ ದಯವಿಟ್ಟು ನೀವು ಮನವಿ ಕೊಡಬೇಕು ಅಂತ ಹೇಳಿ, ಆಮೇಲೆ ಕಾಂಗ್ರೆಸ್ ಎಲ್ಲರೂ ವೋಟ್ ಹಾಕಿ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಗೆಲ್ಲಿಸಬೇಕು. ಯಾಕಂದರೆ ಕರ್ನಾಟಕದಂಥ ಎಲ್ಲ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದ್ದಾರೆ. DK ಶಿವಕುಮಾರ್ ಆಗಲಿ, ಮತ್ತು ಸಿದ್ದರಾಮಯ್ಯ ಅವರಾಗಲಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ. ದೊಡ್ಡದಾಗಿ ಹೇಳಬೇಕು ಅಂದರೆ ನಮ್ಮ ಖರ್ಗೆ ಅವರು ಸಹ ಈ ಪ್ಯಾನಲಲ್ಲಿ ವೆಲ್ ಆ್ಯಂಡ್ ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ಗೆ ಕೊಟ್ಟಿದ್ದಾರೆ. ಅವ್ರನ್ನ ಗೆಲ್ಲಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೋಟ್ ಫಾರ್ Congress.